ವ್ಯಕ್ತಿತ್ವ ದರ್ಪಣ. ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿಯುವ ಪ್ರಯತ್ನ. ಅದಕ್ಕೆ ಇಂಗ್ಲಿಷ್ನಲ್ಲಿ ನಾನು ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು ಅಂತ ಹೇಳಿರೋದು. ಹಾಗಾದರೆ ನಾನು ನಿಮಗೆ 6+4 ಆಸ್ಪೆಕ್ಟ್ಸ್ನ ಹೇಳ್ತೇನೆ ಸೂಕ್ಷ್ಮವಾಗಿ. ಇದು ನಿಮ್ಮೆಲ್ಲರಿಗೂ ಖಂಡಿತ ಲಾಭ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ದಿಸ್ ಬುಕ್ ಆಲ್ಸೋ ಕ್ಯಾನ್ ಶೇಪ್ ಆರ್ ಚೇಂಜ್ ಯುವರ್ ಲೈಫ್, ಟ್ರಾನ್ಸ್ಫಾರ್ಮ್ಸ್ ಯುವರ್ ಲೈಫ್. ಕನ್ನಡದಲ್ಲಿ ಶೀರ್ಷಿಕೆ ಏನು ಕೊಟ್ಟಿದ್ದೇನೆ ಹೇಳಿ? ನಿಮ್ಮ ಬದುಕು ಬದಲಿಸಬಲ್ಲ ಕೃತಿ. ಜೊತೆಗೆ ಇನ್ನೊಂದು ಅಡಿಷನಲ್ ಸಬ್ ಟೈಟಲ್ಲು, ನಿಮ್ಮದೇ ಪ್ರತಿಬಿಂಬ ನಿಮ್ಮದೇ ಸಾಧನೆಗಾಗಿ. ಚೆನ್ನಾಗಿದೆ ಅಲ್ಲ? ನಿಮ್ಮದೇ ಪ್ರತಿಬಿಂಬ, ದಟ್ ಮೀನ್ಸ್ ಯುವರ್ ರಿಫ್ಲೆಕ್ಷನ್. ಫಾರ್ ವಾಟ್ ಪರ್ಪಸ್? ಫಾರ್ ಯುವರ್ ಸಕ್ಸಸ್. ಚೆನ್ನಾಗಿದೆಯಾ? ಸೊ ನಿಮಗೆ ಏನು ಅನ್ನಿಸ್ತು, ಪ್ರತಿ ಹಂತದಲ್ಲಿ ಯು ಕ್ಯಾನ್ ಫೀಲ್ ಫ್ರೀ ಟು ಕಾಮೆಂಟ್ ವಿತ್ ಮೀ. ಹಾಗೆ ಈ ಕೃತಿಗಳ ಬಗ್ಗೆ ನಿಮ್ಗೆ ಇನ್ನೇನಾದರೂ ಅನುಮಾನ ಇದ್ದರೆ, ನಾನು ಯೂಟ್ಯೂಬ್ ಲೈವ್ನನ್ನು ಕೂಡ ಗಮನಿಸ್ತಾ ಇದ್ದೇನೆ. ನಿಮ್ಮ ಪ್ರಶ್ನೆಗಳಿದ್ದರೆ ಆ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀಡ್ತೇನೆ. ಈಗ ಮೊದಲ 6 ಅಂಶಗಳು ಇಂಪಾರ್ಟೆಂಟ್ ಇಲ್ಲಿ ಹೇಳ್ಬಿಡ್ತೇನೆ. ನಾನು ಬೇಕಂತ 6+4 ಅಂತ ಹೇಳಿದ್ದೀನಿ, ಯಾಕೆ ಅಂತ ನಿಮಗೆ ಗೊತ್ತಾಗತ್ತೆ. ನಂಬರ್ 1, ಫಿಸಿಕಲ್ ಪರ್ಸನಾಲಿಟಿ, ಶಾರೀರಿಕ ವ್ಯಕ್ತಿತ್ವ. ನಂಬರ್ 2, ಶಾರೀರಿಕ ವ್ಯಕ್ತಿತ್ವ ಅಂದರೆ ನಮ್ಮ ಬಾಡಿ ಇಂಪಾರ್ಟೆಂಟ್, ಬಿಕಾಸ್ ದಿಸ್ ಇಸ್ ದಿ ಪರ್ಮನೆಂಟ್ ಅಡ್ರೆಸ್ ಇನ್ ಅವರ್ ಲೈಫ್, ಇಸ್ಂಟ್ ಇಟ್? 2, ಮೆಂಟಲ್ ಪರ್ಸನಾಲಿಟಿ, ಮಾನಸಿಕ ವ್ಯಕ್ತಿತ್ವ. ಓಕೆ, mind your mind will mind you ಅಂತ. ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್. ಮನಸ್ಸಿನ ಕಡೆಗೆ ಗಮನ ಕೊಡಿ, ಚಿಂತೆ ಕಡಿಮೆ ಮಾಡ್ಕೊಳ್ಳಿ, ಚಿಂತನೆ ಜಾಸ್ತಿ ಮಾಡಿ. ಅದು ನಿಮ್ಮ ಈ ಮಾನಸಿಕ ವ್ಯಕ್ತಿತ್ವದಿಂದ, ನಾನೊಂದು ಫಾರ್ಮುಲಾ ಮಾಡಿದ್ದೇನೆ, 3 C's ಅಂತ: ಕೂಲ್, ಕಾಮ್, ಕಂಫರ್ಟಬಲ್ ಅಂತ. ಸೊ ನೀವು ಯಾವಾಗಲೂ ತಣ್ಣಗೆ, ಓಕೆ, ಕೂಲ್, ಕಾಮ್, ಪ್ರಶಾಂತವಾಗಿ, ಕಂಫರ್ಟಬಲ್, ಆರಾಮದಾಯಕವಾಗಿ ನಿಮ್ಮ ಬದುಕಿನಲ್ಲಿ ಇರಬೇಕು ಅನ್ನೋಂಥದ್ದು. ಓಕೆ. 3ನೇದು ಇಂಟೆಲೆಕ್ಚುಯಲ್, ಬೌದ್ಧಿಕ. ಈ ಮೆಂಟಲ್ ಕೇಪಬಿಲಿಟಿಗಿಂತ ನೆಕ್ಸ್ಟ್ ಲೆವೆಲ್ ಆಫ್ ಕೇಪಬಿಲಿಟಿ ಅದು ಇಂಟೆಲೆಕ್ಚುಯಲ್, ಬೌದ್ಧಿಕ ವ್ಯಕ್ತಿತ್ವ. ಈ ಬೌದ್ಧಿಕ ವ್ಯಕ್ತಿತ್ವದಲ್ಲಿ ಅನಲಿಟಿಕಲ್ ಕೇಪಬಿಲಿಟಿ, ವಿಶ್ಲೇಷಣಾ ಸಾಮರ್ಥ್ಯ, ಪ್ರಾಬ್ಲಮ್ ಸಾಲ್ವಿಂಗ್, ಸಮಸ್ಯೆ ನಿವಾರಣೆ, ಇಂಥ ವಿಚಾರಗಳು ಬರ್ತವೆ. ಆನಂತರ ಭಾವನಾತ್ಮಕ, ಭಾವನೆಗಳನ್ನು ಪ್ರತಿನಿಧಿಸುವ ಒಂದು ವ್ಯಕ್ತಿತ್ವ. ನಾವು ಸಾಮಾನ್ಯವಾಗಿ ನಮ್ಮ ಫೀಲಿಂಗ್ಸು ನಮ್ಮನ್ನು ಸಂತೋಷದಿಂದ ಇಡ್ತವೆ, ಖುಷಿಯಿಂದ ಇಡ್ತವೆ. ಬಾಂಧವ್ಯ ನಮ್ಮನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತೆ. ಉದಾಹರಣೆಗೆ ನಿಮ್ಗೆ ಹೇಳೋದಾದರೆ, ನಮ್ಮಮ್ಮ ನನ್ನ 1 ಕೋಟಿಯಷ್ಟು ಪ್ರೀತಿಸ್ತಿದ್ರು ಅಂತ ಹೇಳೋಕ್ಕಾಗಲ್ಲ. ಯಾವುದನ್ನು ಅಕ್ಷರಗಳಲ್ಲಿ ಹೇಳಲಾಗುವುದಿಲ್ಲವೋ, ಕೇವಲ ನಾವು ಭಾವಿಸಲು ಸಾಧ್ಯವೋ ಅದನ್ನು ನಾವು ಭಾವನಾತ್ಮಕ ವ್ಯಕ್ತಿತ್ವ ಅಂತ ಕರಿತೇವೆ. ಅದಾದ ನಂತರ ಆಧ್ಯಾತ್ಮಿಕ, ಸ್ಪಿರಿಚುವಲ್. ಇದು ಸಿಂಪಲ್ ಆಗಿ ನಿಮ್ಗೆ ಹೇಳೋದಾದರೆ, ಬೀಯಿಂಗ್ ಗುಡ್ ಆ್ಯಂಡ್ ಡೂಯಿಂಗ್ ಗುಡ್, ಬೀಯಿಂಗ್ ಪಾಸಿಟಿವ್, ಬೀಯಿಂಗ್ ಹ್ಯೂಮನ್. ನಿಮ್ಮ ಒಂದು ಪ್ರಬುದ್ಧತೆಯನ್ನು ಈ ಆಧ್ಯಾತ್ಮಿಕ ವ್ಯಕ್ತಿತ್ವ ಅರ್ಥ ಮಾಡಿಸುತ್ತೆ. ನಾನು ಪ್ರಬುದ್ಧತೆ ಮತ್ತು ವಯಸ್ಸಾಗುವಿಕೆ, ಮೆಚೂರಿಟಿ ಆ್ಯಂಡ್ ಏಜಿಂಗ್ ಅಂತ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಕ್ಕೆ ಕೊಟ್ಟಿದ್ದೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ. ಈ ಪ್ರಬುದ್ಧತೆ ಬರಬೇಕು ಅಂದರೆ ನಿಮ್ಮಲ್ಲಿ ಆ ಆಧ್ಯಾತ್ಮಿಕ ವ್ಯಕ್ತಿತ್ವದ ಆಶಯಗಳು ಇರಬೇಕು ಅನ್ನೋದು ನನ್ನ ಒಂದು ಆಸೆ. 6ನೇ ಅಂಶ ಆರ್ಥಿಕ ಅಂಶ. ಫೈನಾನ್ಷಿಯಲ್ ಪರ್ಸನಾಲಿಟಿ ತುಂಬನೇ ಮುಖ್ಯ ನಂತರ. ಸೊ ಇದು ವ್ಯಕ್ತಿತ್ವ ದರ್ಪಣ ಕೃತಿಯ ವಿಶೇಷ. ಬೇಕಂತ ನಾನು 6+4 ಅಂತ ಹೇಳಿದೆ. ಆ 4 ಬ್ಯಾಕ್ ಸೈಡ್ ಕವರ್ ಪೇಜಲ್ಲೂ ಸಣ್ಣದಾಗಿ ಕಾಣಿಸ್ತಾ ಇದೆ. ನಂಬರ್ 1, ನಾನು. ಐ ಆಮ್ ವೆರಿ ಇಂಪಾರ್ಟೆಂಟ್. ನಾನು ಮುಖ್ಯ, ನನ್ನ ಬೆಳವಣಿಗೆ ಮುಖ್ಯ ಅಂತ ಗಮನ ಕೊಡೋದು. ನಂತರ ನಾನು, ನಂತರ ನನ್ನ ಕುಟುಂಬ. ಓಕೆ, ನನ್ನ ಕುಟುಂಬ.
ನನ್ನ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟು. ನನ್ನ ಸಂಸ್ಥೆ, ನಾನೇನೋ ಕೆಲಸ ಮಾಡ್ತಾ ಇರ್ತೀನಿ, ನನ್ನ ವೃತ್ತಿ, ನನ್ನ ಸಂಸ್ಥೆ 3ನೇದು. 4ನೇದು ನನ್ನ ಸಮಾಜ. ಸೊ ಈ 6+4 ಪಾಯಿಂಟ್ಸ್ನ ಎಂಫಸೈಸ್ ಈ ಕೃತಿಯಲ್ಲಿ ಮಾಡಿದ್ದೇನೆ. ಈ ಕೃತಿಯ ಆಂಗ್ಲ ಭಾಷಾನುವಾದ ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು ಅಮೆಝಾನ್ನಲ್ಲಿ ಲಭ್ಯ ಇರುತ್ತೆ. ಜುಲೈ 12th ನೀವು ಬಂದರೆ ಅಲ್ಲಿ ವೈಯಕ್ತಿಕವಾಗಿ ಭೇಟಿ ಮಾಡೋಣ. ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಗಿರೀಶ್ ಕಾಸರವಳ್ಳಿ ಜೋಗಿ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಒಟ್ಟು 15 ಕೃತಿಗಳು ಬಿಡುಗಡೆ ಆಗ್ತಾ ಇದೆ. ಈಗ ಇದನ್ನು ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಸ್ಬಿಡ್ತಾನೆ. ಓಕೆ, ಈ ವ್ಯಕ್ತಿತ್ವ ದರ್ಪಣ ಕೃತಿಯ ವಿಶೇಷ. ಒಂದು 6 ವೀಲ್ ಡ್ರೈವ್ ಇದೆ, ಒಂದು ವೆಹಿಕಲ್ ಇದೆ ಅಂತ ಅನ್ಕೊಳ್ಳೋಣ. ಆ 6 ವೀಲ್ 6 ಪಾಯಿಂಟ್ಸ್ ಹೇಳಿದ್ದು ನಾನು. ಈ ಅನದರ್ 4 ಪಾಯಿಂಟನ್ನು ಹೇಗೆ ನಾನು ನಿಮಗೆ ಕಲ್ಪನೆ ಕೊಡ್ತೀನಿ ಅಂದರೆ, ನಾನು ನನ್ನ ಲೈಫ್ನ ಡ್ರೈವರ್ ಸೀಟಲ್ಲಿ ಕೂತ್ಕೋಬೇಕು ಅಂತ. ಆಯಿತಾ? ನನ್ನ ಕುಟುಂಬ ಆ ಡ್ರೈವರ್ ಸೀಟ್ ಪಕ್ಕ ಇರುತ್ತವೆ, ಒಂದಿಬ್ರು ಕೂತ್ಕೊಳ್ಳೋದು. ನನ್ನ ಕುಟುಂಬನ ಅಲ್ಲಿ ಕೂರಿಸ್ಕೋಬೇಕು. ನನ್ನ ಸಂಸ್ಥೆ ನೆಕ್ಸ್ಟ್ ಲೈನ್. ಇದು SUV 6 ವೀಲರ್ ಅಂದರೆ ಅಲ್ವಾ, ನನ್ನ ಸಂಸ್ಥೆ. ನೆಕ್ಸ್ಟ್ ಇದ್ರ ಹಿಂದ್ಗಡೆ ಸಮಾಜ ಇದೆ. ಸೊ ಬ್ಯಾಕ್ ಸೈಡ್ ರೋನಲ್ಲಿ ನನ್ನ ಸಮಾಜ. ಅಂದರೆ 6 ಅಂಶಗಳು 6 ವೀಲ್ ವೆಹಿಕಲ್ ಥರ, ಅದಕ್ಕೆ 4 ಅಂಶ ನಾನು ಸೇರಿಸಿ ವ್ಯಕ್ತಿತ್ವ ದರ್ಪಣ, ನಿಮ್ಮ ವ್ಯಕ್ತಿತ್ವಕ್ಕೆ ನೀವು ಕನ್ನಡಿ ಹಿಡಿದುಕೊಳ್ಳಿ ಎನ್ನುವಂತಹ ಒಂದು ಕಲ್ಪನೆಯನ್ನು ನಾನು ನೀಡಿದ್ದೇನೆ. ಓಕೆ ವೀಕ್ಷಕರೇ, ಈ ವ್ಯಕ್ತಿತ್ವ ದರ್ಪಣ, ಈ ಕಾನ್ಸೆಪ್ಟ್ ಕೃತಿ ಹೇಗನ್ನಿಸ್ತು ಅಂತ ನಾನು ರವಿನಾಥ್ ಪಟ್ಟಣ್ ಶೆಟ್ಟಿ ಅಂತ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ ಒಬ್ಬರಿದ್ದಾರೆ. ನಾನು 6+4 ಪಾಯಿಂಟ್ಸ್ ಕೊಟ್ಟೆ ರವಿನಾಥ್ ಪಟ್ಟಣ ಶೆಟ್ಟಿ. ಈ ಕೃತಿಯಲ್ಲಿ ನಾನು ನೀಡಿದ್ದೇನೆ ಅಂತ. ಇದು ಹೇಗೆ ನಮಗೆ ಲಾಭ ಆಗ್ಬೋದು ಅಂತೀರಿ ರವಿನಾಥ್? ಮೊದಲದಾಗಿ ವ್ಯಕ್ತಿತ್ವ ದರ್ಪಣ ಅನ್ನೋ ಒಂದು ಟೈಟಲ್ ಇದೆಯಲ್ಲ, ಅದು ಇದಕ್ಕೆ ಈ ಪುಸ್ತಕಕ್ಕೆ ತಕ್ಕನಾದಂತಹದ್ದು. ಯಾಕಂದ್ರೆ ವ್ಯಕ್ತಿತ್ವ ದರ್ಪಣ ಅಂತಂದ್ರೆ ಈಗಾಗಲೇ ನೀವು ಹೇಳಿದ್ರಿ, ಅದು ಒಂದು ರಿಫ್ಲೆಕ್ಷನ್ ಅಂತ. ನಮ್ಮನ್ನ ನಾವು ನೋಡ್ಕೊಳೋ ಅಂತದ್ದು, ಬೇರೆಯವ್ರು ನೋಡೋದಿರ್ಲಿ, ಫಸ್ಟ್ ನಮ್ಮನ್ನ ನಾವು ನೋಡ್ಕೋಬೇಕು. ಆಮೇಲೆ ನಮ್ಮನ್ನ ನಾವು ನೋಡ್ಕೊಂಡಾಗ ನಮ್ಮಲ್ಲಿರೋ ಇವು ಎಲ್ಲ ಉಳುಕುಗಳು ಏನಿರ್ತವೆ, ಒಂದ್ ಹಣ್ಣು ಅಂತಂದ್ರೆ ಅದ್ರಲ್ಲಿ ಉಳುಕೆಲ್ಲ ನೋಡ್ತೀವಲ್ಲ, ಆತರ ನಮ್ಮ ಇದನ್ನ ವ್ಯಕ್ತಿತ್ವನ ನಾವು ಸರಿ ಮಾಡ್ಕೋಬೇಕಾದ್ರೆ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಥವಾ ನೀವು ಬೌದ್ಧಿಕವಾಗಿ ಆಗ್ಬೋದು, ಎಲ್ಲಾ ರೀತಿಯ ಸಾಂಸಾರಿಕವಾಗಿ ಕೂಡ ಹೇಳ್ಬಿಟ್ರಿ ನೀವು. ಅವನ್ನೆಲ್ಲ ಸರಿ ಮಾಡ್ಕೋಬೇಕು ಅಂದ್ರೆ ಈ ವ್ಯಕ್ತಿತ್ವ ದರ್ಪಣ ಟೈಟಲ್ ಒಂದು ಇದೆ, ನಿಮ್ಮದೇ ಪ್ರತಿಬಿಂಬ, ನಿಮ್ಮದೇ ಒಂದು ಇದು ಅಂತ. ನಿಮ್ಮದೇ ಅಂತ ನಿಮ್ದೇ, ಬೇರೆ ಯಾರ್ದು ಅಲ್ಲ ಅಂತ. ನಿಮಗೆ ನೀವೇ ಶಿಲ್ಪಿಗಳು ಅಂತ. ನೀವೇ ಶಿಲ್ಪಿಗಳು ಆಗ್ಬೇಕಾದ್ರೆ ಇಂಥ ಒಂದು ಪುಸ್ತಕದಲ್ಲಿ ನೀವು ಕೊಟ್ಟಿರೋ ಅದು ಒಂದು ಟಿಪ್ಸ್ಗಳು ಇರ್ತಲ್ಲ, ಈಗ ಹಳೆ ಪುಸ್ತಕದಲ್ಲಿ ನಾವು ಆಲ್ರೆಡಿ ಓದಿದೀವಿ, ಅದರಲ್ಲಿ ಎಷ್ಟು ನಮಗೆ ಅನುಕೂಲ ಆಗಿದೆ ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ಫೀಲಿಂಗ್ ಆಗಿದೆ, ಅನುಭವಿಸಿದೀವಿ. ಹಾಗಾಗಿ ನಿಮ್ಮ ಬರವಣಿಗೆಯಲ್ಲಿ ಸಿಗ್ತಕ್ಕಂತ ಒಂದು ವಿಟಮಿನ್ಸ್ ಅಂತಂದು ಹೇಳ್ತೀನಿ ನಾನು, ಆಕರಗಳು ಈ ಪುಸ್ತಕದಲ್ಲಿ ಇನ್ನೂ ಹೆಚ್ಚಾಗಿದ್ದಾವೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದು ನಮ್ಮ ಪರ್ಸನಲ್ ಇದಕ್ಕೆ ಬಂದ್ಬಿಡುತ್ತೆ, ವ್ಯಕ್ತಿತ್ವ ದರ್ಪಣ ಅಂದ ತಕ್ಷಣ. ಕರೆಕ್ಟ್. ಯಾಕೆಂದ್ರೆ ಆ ವ್ಯಕ್ತಿತ್ವ ದರ್ಪಣ ಅಂತಂದ್ರೆ, ಆ ದರ್ಪಣ ನನ್ನನ್ನು ನಾನೇ ತೋರ್ಸುತ್ತೆ, ನನ್ನನ್ನು ಒಬ್ಬನೇ ತೋರ್ಸುತ್ತೆ, ಬೇರೆಯವ್ರನ್ನ ತೋರ್ಸಲ್ಲ. ಹಾಗಾಗಿ ನನ್ನ ಮನಸ್ಸು, ನಾನು ಏನಾಗ್ಬೇಕು ಮುಂದೆ ಅನ್ನೋದು ಮಾತ್ರ ನನಗೆ ಅಷ್ಟೇ ಗೊತ್ತಾಗ್ಬೇಕು. ನಾನು ಮಾತ್ರ ಚೇಂಜ್ ಆಗ್ಬೇಕು ಅಂತಂದು ಹೇಳ್ಬಿಟ್ಟು ಫಸ್ಟ್ ನಾನು ಚೇಂಜ್ ಆಗ್ಬೇಕು ಅಂತ ನಮ್ಮ ಆಶಯವನ್ನ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ರವಿನಾಥ್. ಈ ಪುಸ್ತಕದಲ್ಲಿ ಅದು ಎಲ್ಲಾ ಅಕ್ಷರಗಳು ತುಂಬಿಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್ ಸರ್, ಖಂಡಿತ ನಿಮ್ಮ ನಿರೀಕ್ಷೆಗೆ ಒಪ್ಪುವ ಹಾಗೆ ನಾವು ಈ ಕೃತಿಯನ್ನು ಬರೆದಿದ್ದೇವೆ. ನನ್ನ 30 ವರ್ಷಗಳ ಅನುಭವ ಇಲ್ಲಿ ದಾಖಲಾಗಿದೆ. ನಾನು ಬಲ್ಲ ಕೆಲವು ವ್ಯಕ್ತಿಗಳ ಸಾಧನೆಯನ್ನು ಕೂಡ ಇಲ್ಲಿ ದಾಖಲೆಯನ್ನು ಮಾಡಿದ್ದೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.